ಫಸ್ಟ್ ನೋಡ್ರಿ, ಕೂಲಿ ಕಾರ್ಮಿಕರಿಗೆ ನರೇಗಾ ಮೇಲೆ ವಿಶ್ವಾಸ ಇದ್ದಿದ್ದಿಲ್ಲ. ಬ್ಯಾಸಿಗೆ ಏನು ಕೆಲಸ ಇರ್ತಿದ್ದಿಲ್ಲ ರೀ, ಸುಮ್ಮನೆ ಮನೇಲಿ ಇರ್ದು ಬಿಡ್ತಿದ್ರು ಮಳೆ ಬರತಕ್ಕ. ಇಲ್ಲ ಅಂತಾರೆ ಬೆಂಗಳೂರೇ ಜಾಸ್ತಿ ಹೋಗೋದು ನಮ್ಮಲ್ಲಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ಗೌಂಡ್ರ ಕೈ ಕೆಲಸ ಮಾಡೋದು, ಕಾಂಕ್ರೀಟ್ಗೆ ಹಾಕ್ಲಕ್ಕೆ ಹೋಗೋದು. ಗುಲ್ಬರ್ಗ ಜನ ಅಂದ್ರೆ ಅಲ್ಲಿ ಬೆಂಗಳೂರದಾಗ ಒಂಥರ ಜನ ನೋಡೋರು. ಅವೆಲ್ಲ ನೋಡೇ ನಾನು ಏನು ಮಾಡಿದೆ, ಈ ಥರ ಕಳಿಸ್ಬಾರ್ದು, ಏನೋ ಒಂದು ಮಾಡ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗೋರಿಗೆ ಒಂದು ಸ್ವಲ್ಪ ತಡೆ ಹಿಡ್ದು ನೋಡಿ, ಹಿಂಗೆ ಮಾಡಿರಿ, ಎಷ್ಟೆಷ್ಟು ಪಗಾರ ಬರ್ತದ, ಸರ್ಕಾರ ನಿಮಗೆ ಆಗೇ ಕೊಟ್ಟಿದ್ದು, ನೀವು ಯಾರಿಗೆ ಜಾಬ್ ಕಾರ್ಡ್ ಕೊಡ್ಬೇಡ್ರಿ, ನಿಮ್ಮ ಅಕೌಂಟಿಗೆ ನಿಮಗೆ ರೊಕ್ಕ ಬರ್ತಾವ ಅಂತ ಹೇಳಿದ ಮೇಲೆ 150 ಬಂತು, 175 ಬಂತು, 194 ಬಂತು. ಹೀಗಾಗಿ ಏನಾಯಿತು, ಜನರಿಗೆ ಪೂರ ಕನ್ಫರ್ಮ್ ಆಯಿತು, ನಾವು ಅಲ್ಲಿ ಯಾಕೆ ಹೋಗಿ ಹೈರಾಣ ಆಗಮು, ಇಲ್ಲೇ ದುಡಿಯಮ್ರಿ ಅನ್ನೋದೊಂದು ತಲೆಗೆ ಭಾವನೆ ಹೊಡ್ತು. ಭಾವನೆ ಹುಟ್ಟಿ ಕಂಟಿನ್ಯೂ ಅವರು ಒಬ್ರಿಗೊಬ್ಬರು ನಾವು ಒಂದಿಷ್ಟು ಜನಕ್ಕೆ ಹೇಳಿದ ಮೇಲೆ ಅವ್ರವ್ರ ಜನಕ್ಕೆ ಇದು ಮಾಡಿದ್ರು. ಈಗ 4-5 ಬ್ಲಾಕ್ ಅವ ನಮ್ಮಲ್ಲಿ, 4 ಬ್ಲಾಕ್ ಅವ. ಬ್ಲಾಕ್ನಾಗ ಒಂದು 4 ಜನ 6 ಜನ 5 ಜನ 6 ಜನಕ್ಕೆ ಕರ್ಕೊಂಡು ಹೋಗೋದು. ಅವ್ರಿಗೆ ಹೋದಗಡೆ ಕೆಲಸ ಮಾಡಿದಗಡೆ ಅವ್ರ ಅಕೌಂಟಿಗೆ ಬಂದು ಬೀಳೋದು. ಅವ್ರು ಹೋಗಿ ತಕ್ಕೊಳಕ್ಕೆ ಹತ್ತಗಡೆ ಮತ್ತೊಬ್ಬರು ನಾವು ಮಾಡ್ತೀವಿ ಅಂತೇಳಿ ಒಬ್ರಿಗೊಬ್ರು ಅವರೇ ಬಂದು ಕೆಲಸ ಮಾಡ್ತಾರೆ. ನನ್ನ ಹೆಸರು ಸದಾಶಿವ ಅಂತೇಳಿ, ನಮ್ಮದು ಹೊನ್ನಿಕಿರಣಿಗೆ, ಹುಟ್ಟು ಬೆಳೆದಿದ್ದೆಲ್ಲ ಊರಿದೆ. 2013 ನಮ್ಮ ಶ್ರೀಕಾಂತ್ ಕುಲಕರ್ಣಿಯವರು ಉದ್ಯೋಗ ಖಾತ್ರಿದಾಗ ಸೆಕ್ರೆಟರಿ ಆಗಿದ್ದಿದ್ರು. ಗ್ರಾಮ ಪಂಚಾಯತಿ ಕಾಂತಲಕ್ಷ್ಮಿ ಅಂತಿದ್ದಿದ್ರು. ಅಲ್ಲಿ ಇರೋ ಬದಲಿ ಅವ್ರು ಕರ್ಕೊಂಬಂದು ಉದ್ಯೋಗ ಖಾತ್ರಿದಾಗ ಕಾಯಕ ಬಂಧು ಆಗಿ ಲೇಬರೇ ಮಾಡಿದೆ ರೀ 1 ವರ್ಷ. ಅದಾದಮೇಲೆ ಕಾಯಕ ಬಂಧು ಮಾಡಿದ್ರು. 2015 ಗ್ರಾಮ ಕೂಲಿ ಸಹಾಯಕ ಅಂತ ಮಾಡಿದ್ರು. ಅವಾಗ ಮಾಡ್ಕೊತ ಅವ್ರ ಜನರಿಗೆ ಜಾಬ್ ಕಾರ್ಡ್ ಇಸ್ಕೊಡೋದು, ಜಾಬ್ ಕಾರ್ಡ್ ಮಾಡಿಸೋದು. ಜನರ ಹತ್ರ ಹೋಗಿರಿ, ಯಾಪ್ ಓಪನ್ ಮಾಡಬೇಕು, ನರೇಗಾ ಅಂತ ಹೊಡಿಬೇಕು, ಒಳಬೇಕು. ನರೇಗಾ ಒಳಗಡೆ ನೀವು ಕರ್ನಾಟಕ ಅಂತ ಬರ್ತದೆ, ಕರ್ನಾಟಕ ತೊಗೋಬೇಕು, ಕಲಬುರಗಿ ತೊಗೋಬೇಕು, ಗ್ರಾಮ ಪಂಚಾಯತಿ ಹೊನ್ನಿಕಿರಣಿಗೆ ತೊಗೋಬೇಕು. ತೊಗೊಂಡು ಜಾಬ್ ಕಾರ್ಡ್ ರಿಜಿಸ್ಟರ್ ತೊಗೋಬೇಕು. ಜಾಬ್ ಕಾರ್ಡ್ ರಿಜಿಸ್ಟರ್ ತಂದಾಗ ಆ ಜಾಬ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಎಷ್ಟು ಮಾನವ ದಿನ ಆಗ್ಯಾವ ಏನಿಲ್ಲ ಅಂತೆಲ್ಲ ನಿಮಗೆ ಮಾಹಿತಿ ಆಗ್ತವೆ ಅಂಥೇಳಿ ಅವ್ರಿಗೆ ಮಾಹಿತಿ ಕೊಟ್ಟೇವೆ. ಇಂಥವೆಲ್ಲ ಮಾಡಿಕೊಟ್ಟು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಅವಾಗ 200-250 ಜಾಬ್ ಕಾರ್ಡ್ ಇದ್ದೀವಿ ಅಷ್ಟೇ ನಾ ಸೇರುವಾಗ. ಈಗ 1400 ಜಾಬ್ ಕಾರ್ಡ್ ಆಗಿದ್ದಾವೆ. ಸುಮಾರು 1030-20-50 ತನಕ ಜನ ಕೆಲಸ ಮಾಡತ್ತಾರ. 500 ಕುಟುಂಬರೇ ಬದುಕಲಕತ್ತವ. ಅದು ನೋಡ್ರಿ, ಜಾಸ್ತಿ ಜನ ಬಂದರು, ಖಾಲಿ ಜಾಗ ಇದ್ದಿದ್ದಿಲ್ಲ. ಮುಂದೆ ನಮ್ಮ ಜೀವನಕ್ಕೆ ಅನುಕೂಲ ಆಗ್ಬೇಕು ಅಂಥೇಳಿ ಶಕ್ತಿನಗರ ರಾಯಚೂರು ಜಿಲ್ಲೆದಾಗ ಅದು ಪವರ್ ಪ್ಲ್ಯಾಂಟ್ ಹತ್ತಿರ ಆಯ್ತಂದ್ರೆ ಮುಂದೆ ಬ್ಯಾಸಿಗೆ ಬಿಸಿಲು ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಅದಕ್ಕೆ ನಾವು ಗಿಡ ಹಾಕಬೇಕು, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು, ಒಂದು 1600 ಎಕರೆ ಒತ್ತಟ್ಟಿ ಕಾಯಬೇಕು ಅಂತೇಳಿ ಪ್ಲ್ಯಾನ್ ಹೊಡಿದ್ರಿ. ಕೆಲಸ ಮಸೀಲೆ ಮಾಡಿ ಲೇಬರ್ ಅಮೌಂಟಿಗೆ ಹಾಕಿ ತಾವು ರೊಕ್ಕ ತೊಗೊಂಡ್ಬಿಡ್ತಿದ್ರು. ಅವಾಗ ಜನರಿಗೆ ಹೋಗಿ ಮುಟ್ತಿದ್ದಿಲ್ಲ ರೀ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಜನರಿಗೆ ಮುಟ್ಟೋಂಥ ಯೋಜನೆ ಅದ, ಜನರಿಗೆ ನಾವು ಸಪೋರ್ಟ್ ಮಾಡಬೇಕು. ಎರಡು 2015 ಲಕ್ಷ ವೃಕ್ಷ ಅಂತೇಳಿ ಮಾಡಿದೆವು. ಅಲ್ಲಿ 1 ಲಕ್ಷ ಗಿಡ ಮೇಲೆ ಹಚ್ಚಿದ್ದೀವಿ. ಈಗ 60-65 ಸಾವಿರ ಗಿಡ ಅವ. 35-40 ಅಡಿ ಹೈಟ್ ಆಗಿದೆ. ಏನೂ ಇಲ್ಲಪ್ಪ ಅಂದ್ರೆ ನರೇಗಾದಲ್ಲಿ ಈಗ 4 ವರ್ಷದಿಂದ ಈ ಪಿ ಡಿ ಒ ಗ್ರಾಮ ಪಂಚಾಯತಿಯಲ್ಲಿ 25-28 ಸಾವಿರ ಮಾನವ ದಿನ ಪ್ರತಿ ವರ್ಷ ಮಾಡ್ತೀವಿ ರೀ.
ಒಂದು ದೊಡ್ಡ ಕೆರೆ ಮಾಡ್ಲಕತ್ತೀವಿ, ಇಲ್ಲೊಂದು ಗೋ ಕಟ್ ಮಾಡಿದ್ದೀವಿ, ನಾಲಾ ಡ್ರೈನ್ ಮಾಡಿದ್ದೀವಿ. ಇಂಥವು ಸುಮಾರು ಕೆಲಸ ಮಾಡಿದ್ದೀವಿ ರೀ. ಹಯ್ಯಾಳ ಪೂಜಾರಿ ಅಂತ ಹೇಳ್ತಾರೆ. ಅವರು ಒಂದು ಸ್ವಲ್ಪ ಅಷ್ಟೇ ಸ್ಯಾಲೆಂಟ್ ಮನುಷ್ಯರು, ನಿಷ್ಠಾವಂತಿ ಮಂತ್ಯಾರು. ಏನೂ ಕೆಲಸ ಇದ್ದಿಲ್ಲ, ಪೂರ ಮಳೆ ಬರಲಾರ್ದು ಪೂರ ಹಾಳಾಗಿ ಹೋಗಿತ್ತು. ಹಾಳಾಗೋದ ಮೇಲೆ ಏನೈತ್ರಿ, ಏನು ಮಾಡ್ಬೇಕಂತೇಳಿ ಯೋಚನೆ ಮಾಡಕತ್ತಾಗ ಅವ್ರು ಜಾಬ್ ಕಾರ್ಡ್ ಮಾಡಿಕೊಡಪ್ಪ ಅಂತ ನನಗೆ ಕೇಳಿದ್ರು. ಆಯ್ತಪ್ಪ ಜಾಬ್ ಕಾರ್ಡ್ ಮಾಡಿಕೊಡ್ತಂತ ಒಯ್ದು ಅವ್ರ ಡಾಕ್ಯುಮೆಂಟ್ ತೊಗೊಂಡೊಯ್ದು PDO ಹತ್ರ ಕೊಟ್ಟು ಅವ್ರು ಸಹಿ ಮಾಡಿಸ್ಕೊಂಡು ಕಂಪ್ಯೂಟರ್ ಆಪ್ಟರ್ ಹತ್ರ ಹೋಗಿ ಜಾಬ್ ಕಾರ್ಡ್ ಮಾಡಿಸ್ದೆ. ಜಾಬ್ ಕಾರ್ಡ್ ಮಾಡಿಸ್ಮೇಲೆ ಅವ್ರು ಕಂಟಿನ್ಯೂ ಕೆಲಸ ಮಾಡ್ಲಕ್ಕೆ ಹೊಂಟಾರೆ. 5 ವರ್ಷ 6 ವರ್ಷ ಆಯ್ತು ರೀ ಈಗ ಜಾಬ್ ಕಾರ್ಡ್ ಆಗಿ. ಕಂಪಲ್ಸರಿ 80, 90, 75 ಮಾನವ ದಿನ ಪ್ರತಿ ವರ್ಷ ಮಾಡ್ತಾರೆ. ಹೊರಗಡೆ ಗೌರ್ಮೆಂಟ್ ಅವು ಜಮಾ ಇಟ್ಟಿವಿ ರೊಕ್ಕ ರೀ. ಜಮಾ ಇಟ್ಟು ಮುಂದೆ ಏನು ಮಾಡೀವಿ, ಅವು ಮುಂದೆ ಹೊಲಗಳಿಗೆ ಗೊಬ್ಬರ ಆಯಿತು, ಬೀಜ ಆಯಿತು, ಇಂಥದ್ದು ಅದಕ್ಕೆ ಉಪಯೋಗ ಮಾಡೀವಿ ರೀ ನಾವು. ಜಮೀನುಗಳಿಗೆ ಮುಂದೆ ಅವು ರೊಕ್ಕ ಗೊಬ್ಬರ ಇಟ್ಟು ಮುಂದೆ ಗೊಬ್ಬರ ಆಯಿತು, ಬೀಜ ಆಯಿತು, ಮನೆಯದು ಕಿರಾಯಿ ಬರ್ತಾನೆ ಸಂಸಾರದಾಗ ಅದಕ್ಕೆ ಉಪಯೋಗ ಮಾಡಿ ಇಟ್ಟಿವಿ. ಅವಕ್ಕೆ ಇಷ್ಟು ಮಾಡೀವಿ ರೀ. ಇದು ನೋಡ್ರಿ, ಉದ್ಯೋಗ ಖಾತ್ರಿ ಅಂತಂದ್ರೆ ಇದರಿಂದ ಸುಮಾರು ಜನ ಬದುಕಲಿಕತ್ತಾರೆ. ಇದಕ್ಕೆ ಸಾಲಿ ಕಲಿಸ್ಯಾರ, ಬಂಗಾರ ತೊಗೊಂಡಾರ, FD ಮಾಡ್ಯಾರ, ಅವರು ದುಡ್ಡು ಹೊಲಕ್ಕೆ ಹಾಕಿ 1-2 ಡಬಲ್ ಮಾಡ್ಕೊಂಡಾರ. ಆಯಿತು, ಗೊಬ್ಬರ, ಬೀಜ, ಔಷಧಿ, ಮದುವೆಗೆ ಇಂಥವು ಅವು ದುಡ್ಡುಗಳು ಬೇಸಿಗೆ ಅಷ್ಟೇ ಇಡೋದು, ತಮಗೆ ಬೇಕಾದ್ರೆ ಮುಂದೆ ಯೂಸ್ ಮಾಡ್ಕೋದು, ಬೇರೆ ಕೆಲಸ ಮಾಡ್ಕೋತ ಈ ಥರ ಹೋಗಿದ್ದಾರೆ. ಅದಕ್ಕೆ ಅನುಕೂಲದಿಂದ ಒಂದು ಒಳ್ಳೆಯದಾಗ್ಯದ. ಬೇರೆ ಹಪ್ಪಳ, ಶಾವಿಗೆ ಮಾಡೋದು, ಬೇಳೆ, ತೊಗರಿ ನಂಬಲ್ಲಿ ಜಾಸ್ತಿ ಬರ್ತದೆ ಇಂಥವು. ಅವ್ರಿಗೆ ಏನಾರೇ ಒಂದು ಬಟ್ಟೆ ಹೊಲಿ ಒಣಕಿ ಇವ್ರಿಗೆ ಏನಾರ ಒಂದು ಕೆಲಸ ಮಾಡಿಸಿ ಈ ಹಳ್ಳಿ ಗಡದಾಗ ಇದ್ರ ಸಂಗತಿ ಅದೊಂದು ಕೆಲಸ ಮಾಡ್ಕೋತಿ ಕಲಿಸಿ ಅವ್ರಿಗೊಂದು 4 ದುಡ್ಡು. ಪ್ರತಿ ಗೋರ್ಮೆಂಟ್ ಸರ್ವೆಂಟ್ರಿಗೆ ಹೆಂಗೆ ದುಡ್ಡು ಬರ್ತದ, ಪ್ರತಿ ಹಂಗೆ ದುಡ್ಡು ಬರಂಗೆ ಮಾಡ್ಬೇಕಂತ ನನ್ನ ಆಸೆ.